ಆಗಿರುವಂತಹ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರು ಹಾಗೂ ನಮ್ಮ ತಾಲೂಕಿನ ನಿರ್ದೇಶಕರಾದಂತಹ ಹಾಗೆ ಹುಳ್ಳಿಕೆಂಪುದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಈ ಒಂದು ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಕೃಷ್ಣೇಗೌಡ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಹಾಜರಾಗಿರುವಂತಹ ಕಾರ್ಯದರ್ಶಿಯವರು ಲಾಸ್ಟ್ ಇಯರ್ದು ಆಗಿರಬಹುದು ಜಮಾ ಖರ್ಚಿನ ಹಾಗೆ ಪ್ರಸಕ್ತ ಸಾಲಿನಲ್ಲಿ ಲಾಭ ಹಾಗೆ ಕಂಪೇರ್ ಮಾಡಿ ನಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಅವೆಲ್ಲ ತಮಗೆಲ್ಲರ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕಾದ್ರೆ ಗ್ರಾಮದಲ್ಲಿ ಒಂದು ಶಾಲೆ, ಆಸ್ಪತ್ರೆ ಹಾಗೆ ಅಂಗನವಾಡಿ ಎಷ್ಟು ಮುಖ್ಯವೋ ಅದೇ ರೀತಿ ಗ್ರಾಮಾಭಿವೃದ್ಧಿಯಲ್ಲಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಕೂಡ ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಹಾಗಾಗಿ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಅಭಿವೃದ್ಧಿ ಆಗಬೇಕಂತಂದ್ರೆ ನಾವುಗಳು ಸರಬರಾಜು ಮಾಡುವಂತಹ ಗುಣಮಟ್ಟದ ಹಾಲಿನ ಮೇಲೆ ನಿರ್ಧಾರ ಆಗುತ್ತೆ. ಹಾಗಾಗಿ ಏನು ನಮ್ಮ ಹುಳ್ಳಿಕೆಂಪುದೊಡ್ಡಿ ಗ್ರಾಮದಲ್ಲಿ ಪ್ರಸ್ತುತ ಕಡಿಮೆ ಹಾಲು ಶೇಖರಣೆ ಆಗುತ್ತೆ, ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಹಸುಗಳನ್ನು ಕಟ್ಕೊಂಡು ಗುಣಮಟ್ಟವನ್ನು ಹೆಚ್ಚಿಸಿಕೊಂಡು ಅತಿ ಹೆಚ್ಚು ಹಾಲನ್ನು ಸಂಘಗಳಿಗೆ ಸರಬರಾಜು ಮಾಡಿ ಸಂಘದ ಅಭಿವೃದ್ಧಿಗೆ ಕಾರಣೀಕರ್ತರಾಗಿ ಅಂತ ಇರುತ್ತೆ. ಹಾಗೆ ನಮ್ಮ ಗುಣಮಟ್ಟದ ಹಾಲನ್ನು ಪಡೆಯುವಲ್ಲಿ ನಾವು ಸರಬರಾಜು ಮಾಡುವಂತಹ ನಂದಿನಿ ಪಶುಹಾರ ಆಗಿರ್ಬೋದು, ನಂದಿನಿ ಖನಿಜ ಮಿಶ್ರಣ ಆಗಿರ್ಬೋದು, ಇವೆಲ್ಲವನ್ನ ಸರಿಯಾದ ಪ್ರಮಾಣದಲ್ಲಿ ಹಾಕಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಗೊತ್ತು 1 ಲೀಟರ್ ಹಾಲು ಕೊಡುವಂಥ ಹಸುವಿಗೆ 400 ಗ್ರಾಂ ಪಶುಹಾರವನ್ನು ಹಾಲು ಉತ್ಪಾದನೆ ಕೊಡಬೇಕು. ಇನ್ನು 100 ಗ್ರಾಂ ಪಶುಹಾರವನ್ನು ದೇಹದ ಮೇಂಟೆನೆನ್ಸ್ ಅಂದರೆ ಉಸಿರಾಟ ಕ್ರಿಯೆ ಆಗಿರ್ಬೋದು, ಗಂಜಲ ಆಗಿರ್ಬೋದು, ಸಗಣಿ ಕ್ರಿಯೆಗೆ ಇನ್ನು 100 ಗ್ರಾಂ ಪಶುಹಾರವನ್ನು ಹಾಕಬೇಕಾಗತ್ತೆ. ಅಂದರೆ ತಮ್ಮ ಮನೆಯಲ್ಲಿ 10 ಲೀಟರ್ ಕೊಡುವಂಥ ಪಶುಗಳಿದ್ರೆ ಅವಕ್ಕೆ ದಿನಕ್ಕೆ 5 kg ಪಶುಹಾರವನ್ನು ಹಾಕಬೇಕು. ಅಂದರೆ ಬೆಳಿಗ್ಗೆ 2.5 kg ಪಶುಹಾರ, ಸಂಜೆ 2.5 kg ಪಶುಹಾರವನ್ನು ಹಾಕಬೇಕು. ಹಾಗೆ ಇನ್ನೊಂದು ಮುಖ್ಯವಾಗಿ ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ ಹೊಲಕ್ಕೆ ಅಥವಾ ಕೆರೆಗೆ ಬಿಟ್ಟಾಗ ಅಲ್ಲಿ ಹಸಿರು ಮೇವನ್ನು ಮೇಯ್ಕೊ ಬರುತ್ತೆ ಹಸು. ಸಂಜೆ ಬಂದಾಗ ಕೊಟ್ಟಿಗೆಗೆ ಬಂದಾಗ ಹೊಟ್ಟೆ ದುಬ್ಬಾಗ ಕಾಣಿಸುತ್ತಲ್ವಾ, ಇವತ್ತು ಚೆನ್ನಾಗಿ ಮೇಯ್ಕೊ ಬಂದಿದೆ, ಪಶುಹಾರವನ್ನು ಸ್ವಲ್ಪ ಕಮ್ಮಿ ಮಾಡೋಣ, 2.5 kg ಹಾಕುವಂಥದ್ದನ್ನ 1.5 kg ಅಥವಾ 1 kg ಕಮ್ಮಿ ಮಾಡಿ ಇನ್ನೊಂದು ಉಳಿದಿರುವಂಥ ಅರ್ಧ kgನ ಮುಂದಿನ ದಿನಗಳಲ್ಲಿ ತಿಂಗಳ ಎಂಡಿಗೆ ಬೇಕಾಗತ್ತೆ ಅಂತ ಉಳಿಸ್ತಾ ಹೋದ್ರೆ ನಾಳೆ ಬೆಳಿಗ್ಗೆ ಹಾಲು ಕರೆದಾದಾಗ ಗುಣಮಟ್ಟ ಬರಲ್ಲ. ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಹಾಕಿ ಅಂತ ತಮಗೆಲ್ಲರಿಗೂ ಕೇಳ್ಕೊಳ್ತಾ, ಇನ್ನೊಂದು ಮುಖ್ಯವಾಗಿ ಖನಿಜ ಮಿಶ್ರಣ, ಯಾರೂ ಕೂಡ ಖನಿಜ ಮಿಶ್ರಣನ ಹಾಕ್ತಾ ಇಲ್ಲ. ಯಾಕಂದ್ರೆ ನಮ್ಮ ರೈತರ ಮೊದಲನೇ ಕಂಪ್ಲೇಂಟು ಖನಿಜ ಮಿಶ್ರಣ ಹಾಕಿದಾಗ ಉಜ್ಕೊಳ್ಳುತ್ತೆ, ಹಸು ಜ್ವರ ಬರುತ್ತೆ, ಹಾಲು ಕಮ್ಮಿ ಆಗುತ್ತೆ ಅಂತ. ಹೌದು, ಯಾಕಂತ ಅಂದ್ರೆ ಖನಿಜ ಮಿಶ್ರಣ ಕ್ಯಾಲ್ಸಿಯಂ ಅಂಶ, ನಾವೆಲ್ಲ ನೋಡಿದ ಬಿಳಿಯ ಅಂಶ, ಸ್ವಲ್ಪ ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ಹೊಟ್ಟೆ ಸ್ವಲ್ಪ ಅಜೀರ್ಣ ಥರ ಆಗುತ್ತೆ, ಅನ್ನನಾಳ ಸ್ವಲ್ಪ ಉರಿತದೆ, ಬಾಯಿ ಸುತ್ತೋದಂಗೆ ಆಗುತ್ತೆ. ನಾವು ಸಣ್ಣವರಿದ್ದಾಗ ಎಲೆ ಅಡಿಕೆ ಸುಣ್ಣ ಹಾಕಿದಾಗ ಬಾಯಿ